अवधु वक्तारम्। ओम शांति शांति शांतिः। यस्माज्जातं प्रलीयते येनेदन्धार्यते चैव तस्मै ज्ञानात्मने नमः। इरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। 78 एवमपि ಇದು 79 ಭಾಷೆ ಭಾಗ. कर्ताधिकारक सद्भाव प्रतिपादनपरं शास्त्रं ವಿರುದ್ಧತೆ ಏವೇತಿ ಚೇತ್. ಅಲ್ಲ, ನೀವು ವಿದ್ಯೆಯಿಂದ ಎಲ್ಲವನ್ನೂ ಕಿತ್ತಾಕ್ಬಿಟ್ರೆ, ನೀನು ಮಾಡೋನಲ್ಲ, ತಿಳ್ಕೊಳ್ಳೋನಲ್ಲ, ಅನುಭವಿಸೋನಲ್ಲ, ಪ್ರಪಂಚವಿಲ್ಲ, ಎಲ್ಲ ಮಾಯೆ, ಎಲ್ಲವೂ ಬ್ರಹ್ಮ ಒಂದೇ ಅಂತ ಅಂದ್ಬಿಟ್ರೆ, ಈ ಕರ್ಮಕಾಂಡ ಶಾಸ್ತ್ರ, ಈ ಅಗ್ನಿಹೋತ್ರಕ್ಕೆ ನೀನು ಕರ್ತರು, ಅಗ್ನಿಹೋತ್ರ ಒಂದು ಕರ್ಮ, ಅದಕ್ಕೆ ತುಪ್ಪ, ಸುಕ್ಕು, ಶುರುವಾದಿಗಳು, ದರ್ಭೆ, ಇದು ಎಲ್ಲ ಕಾರಕಗಳನ್ನ ಹೇಳ್ತಲ್ಲ. ಈ ಕರ್ತೃ ಎಲ್ಲಾ ಕಾರಕದಲ್ಲೂ ಕರ್ತೃ ಮೊದಲು. ಕರ್ತೃ ಇಟ್ಕೊಂಡ್ಮೇಲೆ ಕಾರಣ, ಕರ್ಮ, ಸಂಪ್ರದಾನ, ಅಪಾದಾನ, ಅಧಿಕರಣ ಇತ್ಯಾದಿ ಬರುತ್ತೆ. ಕರ್ತೃವೇ ಹೋದ ಯಾವ ಕಾರಕವೂ ಬರಲ್ಲ. ಕಾರಕನಾಮ ಕ್ರಿಯಾಸಾಧನ ಮಿತ್ಯೇವ ಅರ್ಥ. ಕ್ರಿಯಾಸಾಧನವಾದದಕ್ಕೆ ಕಾರಕ ಅಂತಾರೆ. ಹಾಗಾಗಿ ಕರ್ತೃವೇ ಮುಂತಾದ ಕಾರಕವು ಇದೆ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಅವನೇನು ಬಿಟ್ಟ, ಅದೆಲ್ಲ ನಾನು ಮುಂಚೆನೆ ಅದಂಶನ್ನಾಗಿ ಅಥವಾ ಅಕ್ಸೆಪ್ಟ್ ಮಾಡಿ ಇಟ್ಕೊಂಡಿರೋದೇ ಹೊರತು ನಿಜವಾಗಿ ಶಾಸ್ತ್ರ ಹೇಳ್ತಾ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳ್ತಾ ಇದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕರ್ತೃವೇ ಮುಂತಾದ ಕಾರಕವನ್ನು ಇದೇ ಪ್ರತಿಪಾದನೆ ಮಾಡ್ತಾ ಇರೋ ಶಾಸ್ತ್ರ ಇದೆಯಲ್ಲ, ಆ ಶಾಸ್ತ್ರಕ್ಕೆ ವಿರೋಧ ಆಗತ್ತಲ್ಲ. ಎಲ್ಲವೂ ಆತ್ಮನೇ, ಎಲ್ಲವೂ ಬ್ರಹ್ಮವೇ ಅಂತ ಅಂದ್ಬಿಟ್ರೆ, ಎಲ್ಲವೂ ಮಿಥ್ಯೆ ಅಂದ್ಬಿಟ್ರೆ, ಅಗ್ನಿಹೋತ್ರಾದಿಗಳು ಇಲ್ವೇ ಇಲ್ಲ, ಕರ್ಮ ಮಾಡೋರು ಇಲ್ವೇ ಇಲ್ಲ, ಸ್ವರ್ಗಾದಿಗಳು ಇಲ್ವೇ ಇಲ್ಲ, ಎಲ್ಲ ಬಿದ್ದೋಯ್ತು. ಆತ್ಮಿಕತ್ವ ವಿದ್ಯಾ ಪ್ರಕಾರ ಏನೇನು ಇಲ್ಲ ಅಂತ ಆಗ್ಬಿಡುತ್ತಲ್ಲ. ನಾನೇನೋ ಹಾಗೇನ ಅನ್ಕೋಬೇಡ. ಅದಕ್ಕೊಂದು ಅವಕಾಶ ಇದೆ, ಒಂದು ಗತಿ ಇದೆ. ಇದು ಹೇಳ್ತಾ ಇರೋ ಜಲ ಬೇರೆ, ಅದನ್ನ ಹೇಳ್ತಾ ಇರೋ ಜನ ವಿಭಾಗ ಮಾಡ್ಬಿಟ್ರು. ಈ ವಾಕ್ಯ ಗಟ್ ಮಾಡ್ಬೇಕು. ಯಥಾ ಪ್ರಾಪ್ತಮೇವ ಕಾರಕಾಶ್ಚಿತ್ತಮುಪಾದಾಯ ಉಪಾತ್ತ ದುರ್ತಕ್ಷಯಾರ್ಥಂ ಕರ್ಮಾಣಿ ವಿದಧಚ್ಛಾಸ್ತ್ರಂ ಮುಮುಕ್ಷೂಣಾಂ ಫಲಾರ್ಥಿನಾಂಚ. ಬರ್ಸೋದಿಲ್ಲ. ಕರ್ಮಾಣಿ ವಿದಧಚ್ಛಾಸ್ತ್ರಂ ಮುಮುಕ್ಷೂಣಾಂ ಫಲಾರ್ಥಿನಾಂ ಸರಿ. ಕರ್ಮಾಣಿ ವಿದಧಚ್ಛಾಸ್ತ್ರಂ ಮುಮುಕ್ಷೂಣಾಂ ಫಲಾರ್ಥಿನಾಂ ಮುಮುಕ್ಷೂಣಾಂ ಅದು ಫಲಾರ್ಥಿನಾಂಚ ನೋಡಿ. ಮುಮುಕ್ಷೂಣಾಂ ಫಲಾರ್ಥಿನಾಂಚ ಫಲಸಾಧನಂ ಕಾರಕಾಶ್ಚಿತ್ವೇ ವ್ಯಾಪ್ರಿಯತೆ. ಶಂಕರಾಚಾರ್ಯರ ಒಂದು ಸಿದ್ಧಾಂತದಲ್ಲಿ ಅಸಾಧಾರಣವಾದ ವಿಚಾರ ಇಂಥದ್ದು ಇದು ಒಂದು. ಅನೇಕ ವಿಚಾರಗಳಲ್ಲಿ ಏನು ಅಂದ್ರೆ, ಶಾಸ್ತ್ರ ನೋಡ, ಶಾಸ್ತ್ರ ಕಾರಕಗಳು ಇದೆ, ಸ್ವರ್ಗ ಇದೆ, ಯಜ್ಞಾಗಾದಿಗಳು ಇದೆ, ನೀನ್ ಪಡ್ಕೊಳ್ಳೋವನಾಗಿದ್ದೀಯಾ ಅದನ್ನ ಹೇಳ್ತಾ ಇಲ್ಲ. ಅದೆಲ್ಲ ನೀನೇ ಮಾಡ್ಕೊಂಡಿರೋದು, ನಿಂದೋದು. ಏನೋ ನಾನಿದ್ದೀನಿ, ನಾನು ಮಾಡುವವನು, ಇಷ್ಟ ಸಂಬಾರ ಇದೆ, ನಂಗೆ ಉತ್ತಮವಾದ ಲೋಕ ಬೇಕು, ಉತ್ತಮವಾದ ಫಲ ಬೇಕು, ಉತ್ತಮ ಸುಖ ಬೇಕು, ನೀನ್ ಅಂದ್ಕೊಂಡಿದ್ಯಾ. ಅದಕ್ಕೆ ನಾನು ಉಪಾಯ ಹೇಳ್ತೀನಿ ಹೊರಟಿದ್ಯಾ ಹೊರತು ಶಾಸ್ತ್ರ ನೀನ್ ಮಾಡೋನೇ, ಕರ್ಮ ಸತ್ಯವೇ, ದೇವತೆಗಳೆಲ್ಲ ಸತ್ಯರೇ, ಅದೆಲ್ಲ ಪಡ್ಕೊಳ್ಳುವಂಥದ್ದೇ ನಾನು ಹೇಳಲ್ಲ. ಯಥಾಪ್ರಾಪ್ತ ನೀನು ಪೂರ್ವ ಪ್ರಾಪ್ತ ಅಂತ ಸಹ ಮೊದಲೇ ಒದಗಿ ಬಂದದ್ದಾದ. ಯಾವ ಮೊದಲು? ಅವಿದ್ಯಾ ಕಾಲದಲ್ಲಿಯೇ ಅವಿದ್ಯಾವಂತರಿಗೆಲ್ಲರಿಗೂ ಮೊದಲೇ ಒದಗಿ ಬಂದದ್ದಾಗಿರುವ ಕಾರಕಾಶ್ಚಿತ್ವ, ಕಾರಕಾಣಾಂ ಅಸ್ತಿತ್ವ. ಮೊದಲೇ ನಾವು ಬರ್ತಾ ಜನ್ಮತಃ ಆರಂಭ ಬಾಲ್ಯದಿಂದಲೇ ಇದೆಲ್ಲ ಇದೆ, ಒಪ್ಕೊಂಡ್ಬಿಟ್ಟಿದೀವಿ, ಇಟ್ಕೊಂಡ್ಬಿಟ್ಟಿದೀವಿ. ನಾವುಗಳೆಲ್ಲ ಯಾರು ಸುಳ್ಳು ಅಂತ ಅಂದ್ಕೊಂಡಿದ್ದಾರೆ. ನಮ್ಮನ್ನ ಜನರೆಲ್ಲ ಇದ್ದಾರೆ, ಎಲ್ಲ ಪದಾರ್ಥಗಳೆಲ್ಲ ಇದೆ, ಎಲ್ಲ ಸಾಧನಗಳು ಇದೆ, ಎಲ್ಲ ಫಲಗಳು ಇದೆ, ಹಾಗೆ ಜನ್ಮ ಲೋಕಾಂತರೆಲ್ಲ ಇದೆ ಅಂತ ನಂಬ್ಕೊಂಡಿದೀವಿ. ನಂಬ್ಕೊಳಕ್ಕೆ
ದೊಡ್ಡ ವಾಕ್ಯ ಶಾಸ್ತ್ರವಾಕ್ಯ ಕಾರಣ ಇರ್ಬೋದು, ಅದು ಶಾಸ್ತ್ರ ಅಸ್ತಿತ್ವವನ್ನು ಹೇಳ್ತಾ ಇಲ್ಲ. ಶಾಸ್ತ್ರ ಏನ್ ಹೇಳ್ತಾ ಇದೆ, ಕಾರಕ ಅಸ್ತಿತ್ವವನ್ನು ಉಪಾದಾಯನ ಅಕ್ಸೆಪ್ಟ್ ಮಾಡ್ಕೊಂಡು ಒಪ್ಕೊಂಡು ನೀನು ಏನೇನು ಜನ್ಮಾಂತರದಲ್ಲಿ ದುರಿತ ಪಾಪವನ್ನ ಉಪಾತ್ತ ಕಲೆಕ್ಟ್ ಮಾಡ್ಕೊಂಡಿದೀಯೋ ಅದರ ಕ್ಷಯಕ್ಕಾಗಿ ಫಸ್ಟ್ ಕ್ಷಯ ಆಗ್ಬೇಕು. ಯಾಕಂದ್ರೆ ನಿಮ್ಗೆ ಏನು ಇಷ್ಟಾರ್ಥ ಪ್ರಾಪ್ತಿ ಆಗ್ಬೇಕೋ ಅದಕ್ಕೆ ಪಾಪ ಮಧ್ಯ ಕೂತಿದ್ರೆ ಇಷ್ಟಾರ್ಥ ಪ್ರಾಪ್ತಿ ಆಗಲ್ಲ, ಅಡ್ಡಿ ಮಾಡ್ಬಿಡುತ್ತೆ. ಅಲ್ಲಿ ಅಲ್ಲ ಫಲಾರ್ಥಿಗಳಿಗೆ ಉಪಾಧ್ಯ ಕರ್ಮಾನುಸಾರ ಮುಗಿಸ್ಕೊಂಡ್ರಿ ಅಲ್ಲ, ಇವರಿಗೂ ಅಷ್ಟೇ ಫಲಾರ್ಥಿಗಳಿಗೂ ಫಲಪ್ರಾಪ್ತಿ ಆಗ್ಬೇಕಾದ್ರೆ ಪಾಪ ಹೋಗ್ಬೇಕು. ಆ ಪಾಪ ಇದೆ ಫಲಪ್ರಾಪ್ತಿ ಆಗಲ್ಲ. ಇವಾಗ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತಿದ್ರೆ ಏನೋ ಒಂದು ಪಾಪದ ಪ್ರತಿಬಂಧ ಇದ್ರೆ ಸಂತಾನ ಆಗೋದೇ ಇಲ್ಲ. ಯಾಕೆ ಕರೆಕ್ಟು ನಾನು ಹೇಳೋದು, ಫಲಾರ್ಥಿನಾಂ ಫಲಸಾಧನ ಉಪಾತ್ತ ದುಃಖ ದ್ವಾರ ಆಗೋದು. ಫಲವನ್ನು ಬಯಸುವಂತಹ ಏನು ಕೇಳಿಸ್ತಲ್ಲ ಗುರುಗಳೇ. ಲೋಕ ಎಲ್ಲಾ ಕರ್ಮಿಗಳು ಈ ಸಂಕಲ್ಪನೆ ಮಾಡೋದು, ಕಾಮಿಕರ್ಮ ಮಾಡ್ತಾರೆ. ಅಲ್ಲ ನೀವ್ ಹೇಳ್ದಂಗು ನಾನು ಈ ರೀತಿ ಅರ್ಥ ಮಾಡ್ಕೊಂಬ. ಅಲ್ಲ ನೀವ್ ಹೇಳಿ ಕರೆಕ್ಟು, ನೀವು ಬರೀ ಚಿತ್ತಶುದ್ಧಿಗೋಸ್ಕರ ಅಷ್ಟಕ್ಕೆ ಮಾಡೋನ್ ಮುಮುಕ್ಷು. ಎರಡಕ್ಕೂ ಗತಿ ತೋರಿಸ್ತಾ ಇದ್ದಾರೆ ಭಾಷ್ಯಕಾರರು. ಈ ಕರ್ಮಾಸ್ತಿತ್ವನ ಮುಮುಕ್ಷುಗಳಿಗೆ ಹೇಗೆ ಗತಿ ಅಂದ್ರೆ ಚಿತ್ತಶುದ್ಧಿ ದ್ವಾರ, ಹೇಗೆ ಉಪಾತ್ತ ದುರಿತ ಕ್ಷಯಾರ್ಥಂ ಕರ್ಮಾಣಿ ವಿದತ್ ಶಾಸ್ತ್ರ. ಫಲ ಅಭ್ಯುದಯನ ಬಯಸೋರಿಗೆ ಹೇಗೆ ಅಂದ್ರೆ ಫಲವನ್ನು ಬಯಸೋರಿಗೆ ಫಲ ಸಾಧನ ಅಂತ ಹೇಳುತ್ತೆ. ಕರೆಕ್ಟ್ ಕರೆಕ್ಟ್ ನೀವ್ ಹೇಳಿದ್ರು ಹೊಂದತ್ತೆ. ಅಲ್ಲ ಇದನ್ನ ಎರಡು ಕಡೆಗೂ ಸಮಾನ ಇಟ್ಕೋಬಹುದು. ಉಪಾತ್ತ ದುರಿತ ಕ್ಷಯಾರ್ಥಂ ಕರ್ಮಾಣಿ ಫಲಾರ್ಥಿನಾಮಪಿ ಪುತ್ರ ಫಲಾರ್ಥಿನಃ, ಧನ ಫಲಾರ್ಥಿನಃ, ಅಧಿಕಾರ ಫಲಾರ್ಥಿನಃ. ನಿಂಗೆ ದುಡ್ಡು ಬೇಕು ಅಂತಿದ್ರು, ಪ್ರಬಲವಾದ ಪಾಪಕರ್ಮ ನಿನ್ಗೆ ಕೂತಿದ್ರೆ ನಿಂಗೆ ದುಡ್ಡು ಬೇಕು ಬಯಸಿದ್ರು ಬರಲ್ಲ. ನೀನ್ ಕರ್ಮ ಮಾಡಿ ಆ ಪಾಪವನ್ನ ತಗ್ಗಿಸ್ಬೇಕು, ಮೆಟ್ಟಬೇಕು. ಅದನ್ನ ಮೆಟ್ಟಿ ಈ ಪುಣ್ಯಕರ್ಮಕ್ಕೆ ಬಂದು ಕೂತ್ಕೋಬೇಕು, ಅವಾಗ ನಿನ್ನ ಇಷ್ಟು ಪದಾರ್ಥ ಆಗತ್ತೆ. ಹಾಗೆ ಮುಮುಕ್ಷುಗಳಿಗೂ ಕೂಡ ಚಿತ್ತಶುದ್ಧಿ ಆಗ್ಬೇಕು ಅಂದ್ರೆ ಇನ್ಯಾವುದೋ ಪ್ರಬಲವಾದ ಪಾಪ ಚಿತ್ತ ವಿಕ್ಷೇಪ ಉಂಟು ಮಾಡ್ತಾ ಇರುತ್ತೆ. ಚಿತ್ತ ವಿಕ್ಷೇಪವನ್ನು ಉಂಟು ಮಾಡುವಂತಹ ಪಾಪಕರ್ಮವನ್ನ ನೀನು ನಿತ್ಯಕರ್ಮದಿಂದ ಅದನ್ನು ತೊಳ್ಕೋಬೇಕು. ಹಾಗಾಗಿ ಜನ್ಮಾಂತರದಲ್ಲಿ ಕೂಡಿ ಹಾಕಿದ್ದಾಗಿರುವ ಪಾಪವನ್ನು ಕ್ಷೇಮ ಮಾಡೋಕ್ಕೋಸ್ಕರ ಕರ್ಮವನ್ನು ವಿಧಾನ ಮಾಡುತ್ತಾ ಶಾಸ್ತ್ರವು ಮುಮುಕ್ಷುಗಳಿಗೂ ಮತ್ತು ಫಲಾರ್ಥಿಗಳಾಗಿ ಎಲ್ಲರಿಗೂ ಕೂಡ ಅವರವರಿಗೆ ಫಲಕ್ಕೆ ಸಾಧನವಾಗಿರುವ ಕರ್ಮವನ್ನ, ಮುಮುಕ್ಷುಗಳಿಗೆ ಕರ್ಮಯೋಗನ ಹೇಳುತ್ತೆ, ಫಲಾರ್ಥಿಗಳಿಗೆ ಕಾಮ್ಯಕರ್ಮ ಹೇಳುತ್ತೆ. ಕಾಮ್ಯಕರ್ಮವನ್ನು ಹೇಳಿದ್ರು ಕೂಡ ಕಾಮ್ಯಕರ್ಮ ಫಲ ಕೊಡುವಾಗ ನಿನಗೆ ಅದಕ್ಕೆ ಫಲ ಆಗೋದಕ್ಕೆ ಏನು ಅಡ್ಡಿ ಇಲ್ಲ ಅಂತಂದ್ರೆ ಫಲ ಕೊಡುತ್ತೆ. ಇಲ್ಲಂದ್ರೆ ನಿಮ್ ಕ್ಯಾರಿಯರ್ ಮುಂದೆ ಜನ್ಮ ಕ್ಯಾರಿಯರ್ ಇರುತ್ತೆ. ಅದಕ್ಕೆ ನಮ್ಮ ಪ್ರಸಾದ ಅಂತ ಹೇಳ್ತಾ ಇದ್ದೆ, ಮಕ್ಕಳಾಗೋದು ಬಹಳ 100 ಕರ್ಮ ಮಾಡಿದ್ದಾನೆ ಪ್ರಸಾದ. ನಿನ್ ಜನ್ಮಾಂತದಲ್ಲಿ 50 ಮಕ್ಕಳಾಗತ್ತೆ ಒಂದೆ. ಯಾಕೆ? ಅಯ್ಯೋ 24 ಸಾಲ ಗಾಯತ್ರಿ ಮಾಡ್ದ, ಗೋಕರ್ಣಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬಂದ, 1 ವರ್ಷ ಸೂತ್ರ ಹೋಮ ಮಾಡ್ದ, ಒಂದು ಮಧ್ಯಮ ಪಿಂಡ ಪ್ರಾಶನ ಮಾಡ್ದ, ಸೇತು ಸ್ನಾನ ಮಾಡ್ಕೊಂಡ್ ಬಂದ, ಬೇರೆ ಪ್ರತಿ ಸಂತಾನ ಗೋಪಾಲ ಜಪ ಮಾಡ್ದ, ಧಾತ ಯಾರ್ಯಾರು ಏನೇನು ಹೇಳಿದ ಪುಸ್ತಕ ಎಷ್ಟು ಶೌತವಾಗಿ ಯಾಗ ಮಾಡ್ದ, ಒಂದು 50 ಮಾಡಿರ್ಬೋದು, ಇನ್ನೂ ಆಗಿಲ್ಲ. ಆಗ ಅದೆಲ್ಲ ಎಲ್ಲಿರುತ್ತೆ? ಕಾಯ್ತಾ ಕೂತಿರುತ್ತೆ, ಮಾಡಿಲ್ಲ. ಮುಂದಿನ ಜನ್ಮದಲ್ಲಿ ನೋಡಿ ಮುಟ್ಟಿಗಳ ಉದುರ್ತಾ ಇರುತ್ತೆ, ಮುಟ್ಬಿಟ್ಟು ಟಕ್ ಟಕ್ ಹೋಗುತ್ತೆ. ಲಾಡನ್ ತಂದೆ 54 ಜನ ಮಕ್ಕಳಂತಲ್ಲ, ಲಾಡನ್ ಸತ್ತೋದ್ನಲ್ಲ ಲಾಡನ್. ಲಾಡನ್ ಬಿಲ್ ಲಾಡನ್ಗೆ 50. ಹಂಗೆ ಮುಂದಿನ ಜನ್ಮದಲ್ಲಿ ತರ ಕುರಿಮರಿಯಾಗಿ ಹುಟ್ಬಿಡುತ್ತೆ. ಬೇಡ ಬೇಡ ಮಕ್ಕಳಾಗ್ತಾ ಇರುತ್ತೆ. ಅಯ್ಯಯ್ಯೋ ಮಕ್ಕಳು. ಈ ಕಾಮ್ಯಕರ್ಮದಲ್ಲಿ ಹಣೆ ಬರೋದು ಹೇಗೆ ಗೊತ್ತಾ? ಕಾಮ್ಯಕರ್ಮ ಬಯಸಿದಾಗ ಫಲ ಕೊಡಲ್ಲ, ಅದನ್ನ ವೈರಾಗ್ಯ ಬರಿಸುತ್ತೆ. ಯಾವಾಗ ಬೇಡವೋ ಅವಾಗ ಫಲ ಕೊಟ್ಟು ಗೋಳಕ್ಕೆ ಅವಾಗಲೂ ಬೇಡ ಅಂತ ಅನ್ಸ್ಬೇಕು ಆ ಫಲ. ಇವಾಗ ಹೇಗೆ ಬೇಕು ಅಂತ ಸಿಗ್ತಾ ಇಲ್ಲದೆ ಗೋಳ ಹಾಕೋತಾ ಇದೆಯೋ, ಅವಾಗ ಬೇಡದೆ ಬಂದು ಗೋಳ ಹಾಕೊಳುತ್ತೆ. ಭಾರಿ ಡೇಂಜರು. ಅದು ಸಿಕ್ಕಾಬಿಟ್ಟೆ ಓದಾಡ್ಬಿಟ್ಟ. 35 ವರ್ಷರಿಗೂ ಓದಾಡ್ದ, ದುಡ್ಡೇ ಬರ್ಲಿಲ್ಲ. ದರಿದ್ರ ಅಂತ ಅಂದ್ಬಿಟ್ಟು ಸನ್ಯಾಸ ಮಾಡ್ದಪ್ಪ, ಅನುಷ್ಠಾನ ಮಾಡ್ದಪ್ಪ, ಬಂತು ಕೋಟಿಗಟ್ಟೆ ದುಡ್ಡು ಬಂತು. ಏನ್ ಮಾಡಿದ್ರು ತಲೆನೋವು. ಅದೊಂದು ಮಠ ಕೊಟ್ಟು, ಜಮೀನ್ ಕೊಟ್ಟು, ಆಳುಗಳನ್ನ ಇಟ್ಕೋ, ಆಫೀಸ್ ಮಾಡು, ಎಲ್ಲರಿಗೂ ಮಾಡ್ಕೋ, ಶಿಷ್ಯನ ಇಟ್ಕೋ, ಬಲ ಇಟ್ಕೋ, 3 ಇದು ಯೋಚನೆ ಆಯ್ತು. ದಾರಿ ತಪ್ಪು ನಿಂದು. ಮುಮುಕ್ಷುಗಳಿಗೂ ಮತ್ತು ಲೌಕಿಕ ಫಲವನ್ನು ಬಯಸುವವರಿಗೂ ಆ ಶಾಸ್ತ್ರ ಆ ಫಲ ಸಾಧನ ಅಷ್ಟನ್ನೇ ಹೇಳತ್ತೆ ಹೊರತು ಕಾರಕಗಳೆಲ್ಲ ನಿಜವಾಗಿ ಇದೆ ಅಂತ ಹೇಳೋದ್ರಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ಅದು ಮುಖ್ಯ. ಇಲ್ಲಿ ಕಾರಕಾಸ್ತಿತ್ಯ ನವ್ಯಾಪ್ರಿಯತೆ ಅನ್ನೋದೇ ಇಂಪಾರ್ಟೆಂಟ್ ವರ್ಡ್ ಅದು ಈ ವಾಕ್ಯದಲ್ಲಿ. ಶಾಸ್ತ್ರ ಈ
ಸ್ವರ್ಗಾದಿಗಳಾಗಲಿ ಕಾರಕಗಳಾಗಲಿ ನೀ ಮಾಡುವನಾಗಲಿ ಅದನ್ನು ಸತ್ಯ ಅಂತ ಇಲ್ಲ. ಅದನ್ನ ಸತ್ಯ ಅನ್ಕೊಂಡ್ರು ನೀನೇ ಮುಂಚೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಇಟ್ಕೊಂಡ್ಬಿಟ್ಟಿದ್ಯಾ. ಅದನ್ನ ಇಟ್ಕೊಂಡು ನಾನು ಇದನ್ನ ಮಾಡು ಇದಾಗತ್ತೆ ನಾನು ಹೇಳ್ಕೊಡ್ತೀನಿ ಅಷ್ಟೇ. ನನಗೇನಪ್ಪ, ನಾನು ಸನ್ಯಾಸಿ, ತಿರುಗಿಸಿ ಹೊಡೆದೆ ಒಂದೇಟು ಸಾಯ್ತು ಆಮೆ ಅಂತ. ಆಮೆ ಹೋಗ್ತಾ ಇತ್ತು, ಕಲ್ಲಿಂದ ಹೊಡ್ತಾ ಇತ್ತು, ಆ ಚಿಪ್ಪಿದ ಮೇಲೆ, ಆ ಚಿಪ್ಪಿದ್ದರಿಂದ ಆನೆಗೆ ಏನು ಆಗ್ತಿರ್ಲಿಲ್ಲ. ಅಯ್ಯಾ ತಿರುಗಿಸಿ ಹೊಡೆದು ಒಂದೇಟು ಸಾಯ್ತಪ್ಪ, ನಾನು ಸನ್ಯಾಸಿ, ನಾನು ಹೇಳೋದು ಇದನ್ನಲ್ಲ ಅಂತ. ಸನ್ಯಾಸಿ ಹೇಳಿದ್ದು ಆಯ್ತು. ಹಾಗೆ ಶ್ರುತಿ ಎಲ್ಲ ಹೇಳ್ಕೊಟ್ಬಿಡ್ತು. ಹಾಳು ಮಾಡೋಕೆ ಏನೇನು ಮಾಡ್ಬೇಕು ಅದನ್ನ ಹೇಳ್ಕೊಡ್ತು. ಯಾರನ್ನ ಕೊಲ್ಲಬೇಕಾದ್ರೆ, ಬುಡೆ ಹೊಡಿಬೇಕಾದ್ರೆ, ಆ ವಿಚಾರ ಎಲ್ಲ ಹೇಳ್ಕೊಡ್ತು. ಹಾಗೆ ಸ್ವರ್ಗ ಬುಡಿ ಅದಕ್ಕೂ ಹೇಳ್ಕೊಡ್ತು. ನಾನು ಎಲ್ಲವನ್ನೂ ಹೇಳ್ಕೊಡ್ತೀನಿ. ಒಂದ್ಸಲ ಇದು ನಾರದ ಇದ್ದಾಗೆ ಚಾಡಿಕೋರ ಎಲ್ಲವನ್ನೂ ಹೇಳ್ಕೊಡ್ತೆ. ಆದ್ರೆ ಪುರುಷಾರ್ಥ ಸಂಭವಿಸುವವರಿಗೆ ಆತ್ಮಜ್ಞಾನವೂ ಹೇಳ್ತೀನಿ. ನಂಗೆಲ್ಲ ಸರ್ವಜ್ಞ ಅದು. ಹಾಗಾಗಿ ಕಾರಕಾಸ್ತಿತ್ವದಲ್ಲಿ ಶಾಸ್ತ್ರವು ವ್ಯಾಪಾರಗೊಂಡಿಲ್ಲ. ಶಾಸ್ತ್ರನ ವೇದ ವ್ಯಾಪಾರಗೊಂಡಿಲ್ಲ. ಉಪಚಿತ ದುರಿತ ಪ್ರತಿಬಂಧಸ್ಯ ಹಿ ವಿದ್ಯೋತ್ಪತ್ತಿ ನಾವಕಲ್ಪತೆ. ಪಾಪವೆಂಬ ಪ್ರತಿಬಂಧವು ಉಪಚಿತವಾಗಿದ್ದರೆ, ಕಲೆಕ್ಟ್ ಆಗಿದ್ದರೆ, ಕೂಡಿ ಹಾಕಿದ್ದಾಗಿದ್ದರೆ ಪಾಪವೇ ಪ್ರತಿಬಂಧ. ನಮ್ಗೆ ಆತ್ಮಜ್ಞಾನವಾಗಿಲ್ಲ ಅಂದ್ರೆ ಏನೋ ಪಾಪ ಕೂತಿದೆ ಅರ್ಥ. ಕೂಡಿ ಹಾಕಿದ್ದಾಗಿರುವ ಪಾಪವೆಂಬುದರ ಅಡ್ಡಿಯಿಂದಲಲ್ಲವೇ ನಮಗೆ ವಿದ್ಯೋತ್ಪತ್ತಿ ಆಗದೇ ಇರುತ್ತೆ. ವಿದ್ಯೋತ್ಪತ್ತಿ ಆಗದೇ ಇರೋದಕ್ಕೆ ಕೂಡಿ ಹಾಕಿದ್ದಾಗಿರುವ ಪಾಪವೆಂಬ ಪ್ರತಿಬಂಧದಿಂದ ತತ್ವಜ್ಞಾನ ಆಗ್ತಾ ಇಲ್ಲ. ಆ ಪಾಪವೆಂಬ ಪ್ರತಿಬಂಧವನ್ನ ಕಳ್ಕೊಳ್ಳೋಕ್ಕೆ ಏನ್ ಮಾಡ್ಬೇಕು? ಶಾಸ್ತ್ರೀಯ ಕರ್ಮವನ್ನೇ ಮಾಡ್ಬೇಕು. ಪಾಪ ಕರ್ಮವನ್ನ ಪುಣ್ಯಕರ್ಮ ತೆಗಿಬೇಕೆ ಹೊರತು ಪಾಪಕರ್ಮ ಮಾಡಿ ಕಳಿಯಕ್ಕಾಗಲ್ಲ. ಕರ್ಮ ಮಾಡದೇ ಇದ್ರೂ ಹೋಗಲ್ಲ. ಪುಣ್ಯಕರ್ಮ ಚೆನ್ನಾಗಿ ಮಾಡಿ, ಚೆನ್ನಾಗಿ ದಾನ ಧರ್ಮ ಹೋಮ ಹವನ ಜಪ ತಪ ಉಪವಾಸ ವ್ರತ ನಿಯಮ ಸರ್ವದಾ ಮಾಡ್ತಾ ಇರಿ. ಫುಲ್ ಇದಂತೆ ಫುಟ್ಕದೆ ಫಳಫಳ ಹೊಳಿಸೋಗ್ಬಿಡುತ್ತೆ ಮನಸ್ಸು. ಆ ಮನಸ್ಸು ಕೆಟ್ಟಿರೋದೇ, ಮನಸ್ಸು ಕೆಡೋದಕ್ಕೆ, ಕೊಳಕಾಗೋದಕ್ಕೆ ವಿಷಯಾಸಕ್ತಿ, ಭೋಗಾಸಕ್ತಿ, ರಾಗದ್ವೇಷವೇ ಕಾರಣ. ಅದೆಲ್ಲ ಪಾಪದ ಫಲ. ಭೋಗಾಸಕ್ತಿ, ವಿಷಯಾಸಕ್ತಿ, ದುಡ್ಬೇಕು ಅಂದ್ರೆ ಕುಲ್ಗೆಟ್ಟು ಹೋಗುತ್ತೆ ಮನಸ್ಸು, ಆಳ ಹೋಗುತ್ತೆ. ಹಾಗೆ ಉಪಚಿತಾನಿ ಚತಾನಿ ದುರಿತಾನಿ ಉಪಚಿತ ದುರಿತಾನಿ ದುರಿತಾನ್ಯೇವ ಪ್ರತಿಬಂಧಾನಿ ಉಪಚಿತ ದುರಿತಾನಿ ಪ್ರತಿಬಂಧಾನಿ ಯಶ. ಆ ಪ್ರತಿಬಂಧ ಯಾವನಿಗೋ ಪ್ರತಿಬಂಧ ತಸ್ಯ ವಿದ್ಯೋತ್ಪತ್ತಿ ನಾಮಕದ ಹೊಂದೋದಿಲ್ಲ. ತಚ್ಛಯೇಚ ವಿದ್ಯೋತ್ಪತ್ತಿ ಸ್ವಯಮೇವ ಸ್ಯಾದಂತ. ತಚ್ಛಯೇ ಕಸ್ಯ ಕ್ಷಯೇ? ದುರಿತಕ್ಷಯೇ ಪಾಪಕ್ಷಯೇ ಸತಿ ವಿದ್ಯೋತ್ಪತ್ತಿ ತಾನೇ ಅವಳು. ನೋಡಿ, ನಾವ್ ಏನು ಪ್ರಯತ್ನ ಪಡ್ಬೇಕು? ಪುಣ್ಯವಂತನಾಗ್ಬೇಕು. ಆ ಪುಣ್ಯವನ್ನ ಇನ್ಯಾವುದಕ್ಕೂ ಕಟ್ ಮಾಡಬಾರ್ದು. ಪುಣ್ಯವನ್ನ ಮಕ್ಕಳಾಗಲಿ, ಐಶ್ವರ್ಯ ಬರಲಿ, ಆರೋಗ್ಯ ಬರಲಿ, ಸ್ವರ್ಗ ಸಿಗಲಿ, ಇನ್ನೇನೋ ಆಗಲಿ ಅಂದ್ಬಿಟ್ರೆ ಪುಣ್ಯ ಅಲ್ಲಿ ಖರ್ಚಾಗ್ಬಿಡ್ತಾರೆ. ಇವಾಗ ₹1 ಕೋಟಿ ದುಡ್ಡಿದೆ. ₹1 ಕೋಟಿ ದುಡ್ಡನ್ನ ಒಳ್ಳೆ ಧಾರ್ಮಿಕ ಕರ್ಮಕ್ಕೂ ಉಳಿಸ್ಬೋದು. ಒಂದು ವಾಜಪೇಯ ಮಾಡ್ಬೋದು, ಅಥವಾ ಹೋಮಯಾಗ ಎಲ್ಲ ಮಾಡ್ಬೋದು. ಅದೇ ಯಾವುದೋ ಒಂದು ಸಿನಿಮಾ ಥಿಯೇಟರ್ ಕಟ್ಟು, ಹೋಟ್ಲ್ ಕಟ್ಕೊಂಡು ಅದು ಮಾಡ್ಕೊಂಡು ಅದು ಬಿಸ್ನೆಸ್ ಮಾಡ್ಬೋದು. ಆದ್ರೆ ₹1 ಕೋಟಿ ಅದು ಕಟ್ಟ ಮೇಲೆ ಇನ್ನು ಹೋಯ್ತು, ಇನ್ನಿಗೆ ಬರಲ್ಲ, ಅದು ಮುಂದೋಯ್ತು ಅಲ್ಲಿಗೆ. ಹೋಟ್ಲ್ ಕಟ್ಬಿಟ್ಟೆ ಅಥವಾ ಸಿನಿಮಾ ಕಟ್ಬಿಟ್ಟೆ ಅಂದ್ರೆ ಅಲ್ಲಿಗೆ ಹೋಯ್ತು. ಇನ್ನು ಮತ್ತಿನ್ನು ಪುಣ್ಯ ಮಾಡಿ ಇನ್ನು ಮತ್ತೆ ದುಡ್ಡು ದುಡಿಬೇಕು. ಹಾಗೆ ಪುಣ್ಯ ನಮ್ಮಲ್ಲಿ ಕೂತಿದ್ರೆ ಅದನ್ನು ಆತ್ಮಜ್ಞಾನ ಉಪಯೋಗಿಸ್ಕೊಂಡು ಮುಖ್ಯವಾಗ್ಬಿಟ್ಟು ವೈರಾಗ್ಯ ತಿಳ್ಕೊಂಡು ಸತ್ಯವನ್ನು ಕಂಡುಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಸತ್ಯದ ಆವಿಷ್ಕಾರ ಆಗಬೇಕು, ಸತ್ಯ ಪರಮಾರ್ಥದ ದರ್ಶನ ಆಗಬೇಕು ಅಂತೇಳಿ ಅದಕ್ಕಾಗಿ ಇರೋದ್ರಿಂದ ಅವಾಗ ವಿದ್ಯೋತ್ಪತ್ತಿ ಆದ್ರೆ ಏನಾಗುತ್ತೆ? ತದಷ್ಟು ಅವಿದ್ಯಾ ನಿವೃತ್ತಿ. ತತಃ ಅಂದ್ರೆ ವಿದ್ಯೋತ್ಪತ್ತಿ ಅನಂತರಂ ಅಂತ. ವಿದ್ಯೋತ್ಪತ್ತಿ ಆಯ್ತು ಅಂದ್ರೆ ಅವಿದ್ಯಾ ನಿವೃತ್ತಿ ಆಗಿದೆ. ವಿದ್ಯೆಗೂ ಸಹಭಾಗಿತ್ವ ಆಗೋಲ್ಲ, ವಿರೋಧ. ಕತ್ತಲೆ ಬೆಳಕು ಹೇಗೆ ಒಟ್ಟಿಗೆ ಇರಲ್ವೋ, ವಿದ್ಯೆ ಒಟ್ಟಿಗೆ ಒಬ್ಬನಲ್ಲಿ ಏಕಕಾಲದಲ್ಲಿ ಇರೋಲ್ಲ. ಅವಾಗ ವಿದ್ಯೋತ್ಪತ್ತಿ ಆಯ್ತು ಅಂದ್ರೆ ಅವಿದ್ಯಾ ನಿವೃತ್ತಿ ಆಯ್ತು ಅಂತ ಅರ್ಥ. ತತಃ ಆತ್ಯಂತಿಕ ಸಂಸಾರೋಪರಮ. ಅವಿದ್ಯಾ ನಿವೃತ್ತಿ ಆಯ್ತು ಅಂತ ಕೂಡಲೇ ಇಮಿಡಿಯೇಟ್ ಆಗಿ ಆತ್ಯಂತಿಕವಾಗಿ ಸಂಸಾರ ಇಲ್ಲ ಅಂತ ಆಗ್ಬಿಡುತ್ತೆ. ಸಂಸಾರ ಪೂರ್ತಿ ಅಳಿಸೋಗ್ಬಿಡುತ್ತೆ. ಸಂಸಾರ ನಿವೃತ್ತಿಗೆ ವಿದ್ಯೋತ್ಪತ್ತಿ, ವಿದ್ಯೋತ್ಪತ್ತಿಗೆ ಪುಣ್ಯೋತ್ಪತ್ತಿ, ಪುಣ್ಯೋತ್ಪತ್ತಿಗೆ ಪುಣ್ಯ ಕರ್ಮಾನುಷ್ಠಾನವನ್ನ ಚೆನ್ನಾಗಿ ಮಾಡ್ಕೋಬೇಕು. ಯಾವ್ದು ಪುಣ್ಯ ಯಾವ್ದು ಪಾಪ ಶಾಸ್ತ್ರ ತಿಳ್ಕೋಬೇಕು. ಪುಣ್ಯ ಪಾಪ ವಿವೇಕ ಇರಬೇಕು. ಪುಣ್ಯ ಪಾಪ ವಿವೇಕ ಮಾಡ್ಕೊಂಡು ಆದಷ್ಟು ಪುಣ್ಯವನ್ನೇ ಮಾಡಬೇಕು. ಪುಣ್ಯ ಮಾಡಬೇಕು, ಯಾವುದೇ ಬಯಕೆಯನ್ನು ಇಟ್ಕೋಬಾರ್ದು. ಭಗವಂತನ ಪಡೆಯೋದಕ್ಕೇ ಪುಣ್ಯವನ್ನ ಕಲ್ಕೊಡ್ತಾರೆ. ಅದು ಪುಣ್ಯದ ಫಲವೇ. ಅಪಿಚ ಅನಾತ್ಮದರ್ಶಿನೋ ಹಿ ಅನಾತ್ಮ ವಿಷಯ ಕಾಮ.
ಮತ್ತು ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಷಯ ಅಂತ ತಗೊಳ್ತಾ ಇದ್ದಾರೆ. ಯಾರಿಗೆ ಅನಾತ್ಮ ವಿಷಯದಲ್ಲಿ ದೃಷ್ಟಿ ಇದೆಯೋ, ನೋಟ ಇದೆಯೋ, ಅನಾತ್ಮದಲ್ಲಿ ಮುಳುಗಿದೋ ಅವ್ರಿಗೆ ಅದ್ರ ಬಗ್ಗೆ ಕಾಮ ಬರುತ್ತೆ. ಈ ನೋಡ್ತಾ ಇರಿ, ಅದು ಸುಮ್ಮನೆ ನೋಡೋದಾಗುತ್ತೆ. ಇಂದ್ರಿಯ ನೋಡಿದ್ರೆ ಅದನ್ನ ಸಂಕಲ್ಪ ಮಾಡಿ ಅನುಕೂಲ ಇಟ್ಕೊಂಡೇ ನೋಡುತ್ತೆ. ಇಂದ್ರಿಯದ ಹಿಂದೆ ಕಾಮ ಕೂತ್ಕೊಂಡಿದ್ದಾನೆ. ಅವ್ರು ಹೋಗ್ಕೊಳ್ಳಿನೆ ಅದು ಎಷ್ಟು ಬೆಲೆ, ಅದು ಏನಕ್ಕೆ ಬರುತ್ತೆ, ಅದು ಎಷ್ಟು ಜನ ಇದೆ, ಅದು ಹೇಗೆ ಆಗುತ್ತೆ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಇದು ಮಾಡ್ತಾ ಹೋಗ್ತಾನೆ ಅವನು. ಕಣ್ಣಿಗೆ ಕಾಣೋದು ಅಷ್ಟೇ, ಅದು ಇನ್ಫಾರ್ಮೇಶನ್ ಕೊಡೋದು ಅಷ್ಟೇ. ಕಣ್ಣು ಮಾತ್ರ ಅದೊಂದು ರೂಪ, ಅದೊಂದು ಪದಾರ್ಥ ಇನ್ಫಾರ್ಮೇಶನ್ ಕೊಡುತ್ತೆ, ಇನ್ನೇನು ಮಾಡಲ್ಲ. ಅದ್ರ ಹಿಂದೆ ಕಾಮ ಕೂತಿರೋದು ಇದೆ. ಕುರ್ಚಿ ಇದು, ಈ ಕುರ್ಚಿ ಎಲ್ಲಿ ಸಿಗುತ್ತೆ, ಇದಕ್ಕೆ ಎಷ್ಟಾಗುತ್ತೆ ಬೆಲೆ, ನಾವು ಇಟ್ಕೋಬೋದಲ್ಲ, ನಮ್ಮನ್ನು ಹೋಗ್ಬೇಕಲ್ಲ ಅಂತ. ನಮ್ಮ ಮತ್ತಿನೊಬ್ರು ಬಂದಿದ್ದು, ಆ ಕುರ್ಚಿ ಎಲ್ಲಿತ್ತು ಈ ಕುರ್ಚಿ ನಿಂಗೆ ಆಗಿದೆ ಎಲ್ಲ ಕೊಡ್ತು, ಇನ್ನು ಸಿಗತ್ತಾ ಅದು, ಯಾಕೆ ನಂಗೆ ಬೇಕಾಗಿತ್ತು. ಕುರ್ಚಿ ನೋಡಿಲ್ಲ, ಕುರ್ಚಿ ನೋಡ್ಕೊಳ್ಳೋ ಏನಾಯ್ತು, ನಂಗೆ ಬೇಕು. ಅದು ಹೇಗಿರುತ್ತೆ ಅಂದ್ರೆ, ಯಾವ ವ್ಯಕ್ತಿ ವಸ್ತುವನ್ನೇ ನೋಡ್ಲಿ, ಆ ವ್ಯಕ್ತಿಯಲ್ಲಿ ಇಲ್ಲ ಗುಣವನ್ನೋ ದೋಷವನ್ನು ನೋಡಿಯೇ ನೋಡ್ತಾನೆ. ಸುಮ್ಮನೆ ಮನುಷ್ಯ ನೋಡೋದ ಮನಸ್ಸು ನೋಡ್ಬೇಕು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದ್ಕೊಳ್ಳೇನೆ ಆ ಕಲ್ಪನೆ ಮಾಡುತ್ತೆ, ಚೆನ್ನಾಗಿದ್ದು ನಂಗೆ ಬೇಕು, ನನ್ನ ಹತ್ರ ಇರ್ಬೇಕು, ಅದು ಬೇರೆ. ಯಾಕೆ ಚೆನ್ನಾಗಿದೆ ನಿಂಗೆ ಬೇಕೋ ಅದಕ್ಕೆ ಕೇಳಲ್ಲ, ಯಾಕಪ್ಪ ನಂಗೆ ಬೇಕು, ಅದನ್ನ ನಂಗೆ ಬೇಕು. ಯಾಕಪ್ಪ ನಿಂಗೆ ಬೇಕು ಅನ್ನೋದೇ ಕಾರಣನ. ಚೆನ್ನಾಗಿದೆ ಮಾಡ್ಕೊಂಡಿದ್ದೆ ಮೊದಲೇ ತಪ್ಪು, ಆಮೇಲೆ ನನಗ್ ಬೇಕು ಅಂತ ಎರಡನೇ ತಪ್ಪು. ಯಾಕಪ್ಪ ಅಂದ್ರೆ ನನಗ್ ಬೇಕಪ್ಪ, ಯಾಕಪ್ಪ ಅಂದ್ರೆ ನಂಗೆ ಬೇಕು, ಅದರಿಂದ ನಂಗೆ ಬೇಕು. ಈ ಕಾರಣ ಅಲ್ಲಪ್ಪ, ಕಲ್ಪನೆ ಇದು. ಅನಾತ್ಮವನ್ನು ನೋಡುತ್ತಿರುವ ಆತನಿಗೆ, ಅನಾತ್ಮದಲ್ಲಿ ಮುಳುಗಿರುವ ಆತನಿಗೆ ಅನಾತ್ಮ ವಿಷಯದಲ್ಲಿ ಕಾಮ ಎದ್ಕೊಂಡ್ಬಿಡುತ್ತೆ. ಕಾಮ ಅಂದ್ರೆ ಆಸೆ, ಇದು ಸಾಮಾನ್ಯವಾದ ಆಸೆಯನ್ನೇ ಕಾಮ ಅಂತ ಇದ್ದಾರೆ. ಕಾಮಯಮಾನಶ್ಚ ಕರೋತಿ ಕರ್ಮಾಣಿ, ಬಯಸಿದ ಅಂತ ಆದ್ರೆ ಶುರು ಆಯ್ತು, ಆಕ್ಟಿವೇಟ್ ಆಯ್ತು. ಇನ್ನೇನ್ ಮಾಡ್ಬೇಕಲ್ಲ, ಏನೋ ಮಾಡ್ಬೇಕಲ್ಲ, ಹೇಗಾದ್ರೂ ತಗೋಬೇಕಲ್ಲ, ಅದು ಏನ್ ಮಾಡಿ ಸಿಗತ್ತೆ ಅಂತ ಯಾರನ್ನ ಕೇಳಿ ತಗೊಳ್ಳೋಣ, ಅಥವಾ ಇನ್ನೇನೋ ಮಾಡಿ ತಗೊಳ್ಳೋಣ, ಅದು ಇನ್ನೇನೋ ಹೊಡೆದು ಬಿಡುದು ಮಾಡಿ ತಗೊಳ್ಳೋಣ. ಇಲ್ಲ ರಾಕ್ಷಸಿ ಪ್ರವೃತ್ತಿ ಮಾಡ್ತಾನೆ, ಇಲ್ಲ ಸಾತ್ವಿಕ ಮನುಷ್ಯನಾಗಿದ್ರೆ ಕೇಳಿ ಹೋಗ್ತೀನಿ ಆಗ್ತಾನೆ. ಅದಕ್ಕೂ ಸಿಗ್ಲಿಲ್ಲ ಏನೋ ಪುಣ್ಯ ಕರ್ಮ ಮಾಡ್ತೀನಿ ಅಂತಾನೆ, ಕೊಡೋ ಹಂಗೆ ಬುದ್ಧಿ ಬರೋಂಗ್ ಮಾಡ್ತೀನಿ, ಅವ್ರಿಗೆ ಕೊಡೋ ಅಂತ ಬುದ್ಧಿ ಕೊಡ್ಲಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಅವ್ರ ಮನೆ ಸೈಟ್ ಕೊಡೋ ಹಂಗ ಅವ್ರಿಗೆ ಸೈಟ್ ಅವ್ನು ಬೇಡವಾ, ಅವ್ರ ಮನೆ ಸೈಟು ನನಗೆ ಕೊಡೋ ಹಾಗೆ ಅವ್ನು ಬುದ್ಧಿ ಕೊಡು, ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾನೆ. ಎಂಥ ರಾಕ್ಷಸ ಪ್ರವೃತ್ತಿ ಬೇಡ ಇವತ್ತು. ಈ ಕೆಟ್ಟ ಬುದ್ಧಿ. ಅವನ ಮನೆ ಇದೆ, ಪಕ್ಕ ಸೈಟ್ ಇದೆ, ನಿಂಗೆ ಮನೆ ಇಲ್ವಾ, ಅವ್ರು ನಂಗೆ ಮಗನಿಗೆ ಬೇಕು ಇರ್ಲಿ, ಸ್ಪೇರ್ ಇರ್ಲಿ ಅಂತ. ಅವ್ರು ಸ್ಪೇರ್ ಬೇಡವಾ, ಅದು ಇನ್ನು ಯೋಚನೆ ಮಾಡಲ್ಲ. ಹಾಗೆ ಕಾಮಮಾನ ಅನಾತ್ಮ ವಸ್ತುವನ್ನು ಬಯಸುತ್ತಾ ಅದಕ್ಕಾಗಿ ಕರ್ಮ ಮಾಡೋ ಶುರು ಮಾಡ್ದ. ಆಕ್ಟಿವೇಟ್ ಆಯ್ತು, ಕರ್ಮೇಂದ್ರಿಯಗಳು ಶುರು ಆಯ್ತು ವ್ಯಾಪಾರ ಮಾಡಕ್ಕೆ. ತತಃ ತತ್ಫಲೋಪಭೋಗಾಯ ಶರೀರಾದ್ಯುಪಾದಾನ ಲಕ್ಷಣಂ ಸಂಸಾರ. ಯಾವಾಗ ಕರ್ಮ ಮಾಡಿಬಿಟ್ನೋ, ಅದು ಪುಣ್ಯವೋ ಪಾಪವೋ ಏನೋ ಮಾಡ್ತಾನಲ್ಲ, ಆವಾಗ ಅದರ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಶರೀರಾದಿ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಇವನ್ನು ಉಪಾದಾನ ತೆಗೆದುಕೊಳ್ಳುವುದು ಅನ್ನೋ ಲಕ್ಷಣ ಅಂದ್ರೆ ಆ ಪ್ರಕಾರ. ಆ ತರಹದ್ದಾದ ಸಂಸಾರ ಶುರುವಾಯಿತು, ಶುರುವಾಯಿತು. ಫಸ್ಟ್ ಯಾವ್ದು ಕಾರಣ ಆಯ್ತು, ಅನಾತ್ಮ ನೋಡಿದ ಕೂಡಲೇ ಆಸೆ. ಇವು ಎಷ್ಟು ಚೆನ್ನಾಗಿದ್ದಾರೆ ಅವರು, ನಂಗಿದ್ರೆ ಅವರು, ಅಯ್ಯಪ್ಪ ಎದ್ಕೊಂಡಾರೆ, ಅಲ್ಲಿರೋದು ಅದೇ ಮಾಂಸ ಮೂಳೆ ರಕ್ತ, ಇನ್ನೇನು ಇಲ್ಲ ಅಂದ್ರೆ ಇಲ್ಲ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಮೂಗು ನೋಡಿ ಹೇಗಿದೆ, ಕಪ್ಪ. ಅಯ್ಯೋ ಭ್ರಾಂತಿ. ಈ ಕಲ್ಪನೆ ಸಿಕ್ಕಾಕೊಂಡು ಮನುಷ್ಯ ಹೆಂಗ್ ಮೋಸ ಹೋಗ್ತಾನೆ ಅಂದ್ರೆ ಏನೇನು ಇರಲ್ಲ, ಒಂದು ಬ್ಲೇಡ್ ಕುಯ್ದ್ಬಿಟ್ಟು ನೋಡ್ಬಿಟ್ರೆ ದೇಹವನ್ನ, ಅಯ್ಯಪ್ಪ ಅಮೇಜ್ಯದ ಗುಂಡಿ ಇದು, ತಿಪ್ಪೆ ಗುಂಡಿ, ಕೊಚ್ಚೆ ಗುಂಡಿ, ಅಮೇಜ್ಯದ ಗುಂಡಿ. ಈ ಅಮೇಜ್ಯ ಗುಂಡಿ ಇಷ್ಬಿಟ್ರ, ಸಿಕ್ಕಾಕೊಂಡಪ್ಪ, ಅಂತೂ ಗ್ರಹಚಾರ ಆಯ್ತು. ಕರ್ಮ ಮಾಡಿದ್ಮೇಲೆ ಅದರ ಫಲ ಅನುಭವಿಸೋಕ್ಕೋಸ್ಕರವಾಗಿ ಶರೀರವನ್ನು ತೆಗೆದುಕೊಳ್ಳುವುದೇ ಮುಂತಾದ ತೆಗೆದುಕೊಳ್ಳುವುದೇ ರೂಪವಾದ ಸಂಸಾರ ಶುರುವಾಯಿತು. ತದ್ವ್ಯತಿರೇಕೇನ ಆತ್ಮೈಕತ್ವದರ್ಶಿನಃ ವಿಷಯಾಭಾವಾತ್ ಕಾಮಾನುಪಪತ್ತಿ. ಇದಕ್ಕಿಂತ ಬೇರೆಯಾಗಿ ಇನ್ನೊಂದು ಪ್ರಕಾರ ಹೇಳೋದ್ರೆ, ಆತ್ಮನೊಬ್ಬನೇ ಇರ್ತಕ್ಕವನು ಅಂತ ಕಾಣುವಂತಹ ಮಹಾತ್ಮರಿದಾರಲ್ಲ, ಜನಕ ಮಹಾರಾಜರು, ಯಾಜ್ಞವಲ್ಕ್ಯರು, ಪರಮಹಂಸರು, ರಮಣ ಮಹರ್ಷಿ ಮಹಾತ್ಮರು, ಅವರಿಗೆ ಆತ್ಮನೊಬ್ಬನೇ ಇರ್ತಕ್ಕವರು ಅಂತ ಕಂಡ್ಕೊಂತ ಅವರಿಗೆ ವಿಷಯವೇ ಇಲ್ಲ, ಎಲ್ಲವೂ ನಾನೇ. ಏನೇನ್ ತೋರ್ತಾ ಇದೆಯೋ ನಾನೇ ಹೀಗೆ ತೋರ್ತಿರೋದು, ನನ್ಗಿಂತ ಬೇಗ ನನ್ ಕೈ ಬೇಕು, ಕಾಲ್ ಬೇಕು, ಆಸೆ ಬರುತ್ತಲ್ಲ, ಯಾಕೆ ಹೇಳೋ, ಪಡೆದ್ಬಿಟ್ಟಿದ್ದೀನಿ. ಹಾಗೆ ಎಲ್ಲವೂ ನಾನೇ ಆಗ್ಬಿಟ್ಮೇಲೆ ನನಗೆ ಯಾವ್ದು ಬೇಕು ಅಂತ ಆಸೆ ಬರೋದು. ನನಗಿಂತ ಬೇರೆ ಒಂದು ಇದೆ ಅಂತ ಆಗಿ, ಅದು ಚೆನ್ನಾಗಿದೆ ಅಂತ ಮಾಡ್ಕೊಂಡು, ಅದು ನನಗ್ ಬೇಕು ಅಂತ ಮಾಡ್ಕೊಂಡು ಅದಕ್ಕೆ ಕರ್ಮ ಮಾಡಿ, ಆ ಕರ್ಮದ ಸಿಗದೇ ಇದ್ಮೇಲೆ ಅದನ್ನು ಕರ್ಮ ಮಾಡೋ ಫಲ ಅನುಭವಿಸಕ್ಕೆ ಮತ್ತೆ ಸುಟ್ಬೇಕಾಗುತ್ತೆ.
ಅವನಿಗೆ ವಿಷಯವೇ ಇಲ್ಲವಾದ್ರಿಂದ ಬಯಕೆಯೇ ಬರಲ್ಲ. ಆತ್ಮನಿಚ ಅನನ್ಯತ್ವಾತ್ ಕಾಮಾನು ಅನುಪಪತ್ತವು ಕಾಮ ಅನುಪಪತ್ತು ಸ್ವಾತ್ಮನ್ಯವಸ್ಥಾನ ಮೋಕ್ಷ. ಆತ್ಮನಲ್ಲಿ ನೆಲೆಂತವನಿಗೆ ಎಲ್ಲವೂ ಅನನ್ಯವಾಗ್ಬಿಡುತ್ತೆ, ಇಡೀ ಜಗತ್ತೇ ತಾನೇ ಅಂತ ಆಗ್ಬಿಡ್ತಾನೆ. ಅವಾಗ ಕಾಮವೇ ಹುಟ್ಟೋದಿಲ್ಲ. ಕಾಮವೇ ಹುಟ್ಟೋದ್ಮೇಲೆ ಅದು ಹಂಗೆ ಮುಳುಗೋಗ್ಬಿಡುತ್ತೆ. ಕಾಮ ಅವಿದ್ಯೆ ಮುಳುಗೋಗುತ್ತೆ, ಅವಿದ್ಯೆ ಹೋಗ್ಬಿಡುತ್ತೆ. ಅವಿದ್ಯೆ ಇಲ್ಲ ಆಮೇಲೆ ಕಾಮೂ ಹೋಯ್ತು, ಕರ್ಮೂ ಹೋಯ್ತು, ಯಾವುದಿಲ್ಲ ಅಂದ್ರೆ ಆತ್ಮಿಕತೆ ಅಂತ ಹೇಳ್ತಾರೆ. ಎಷ್ಟು ಸಿಂಪಲ್ ಗೊತ್ತಾಯ್ತು. ಅವಿದ್ಯೆ ಒಂದು ಬಹಳ ಆಟ ಆಡಿಸ್ತಾ ಇದೆ. ಅವಿದ್ಯೆಯನ್ನು ಕಳ್ಕೊಂಡ್ಬಿಟ್ರು ಅಂದ್ರೆ ಏನು ವಿಷಯ ಇಲ್ಲ. ತನ್ನಲ್ಲಿ ತಾನು ನೆಲೆ ನಿಂತ ಮುಕ್ತನಾದ, ಕೃತಾರ್ಥನಾದ, ಸ್ವಾತ್ಮನ್ಯ ಅವಸ್ಥಾನ, ತನ್ನಲ್ಲಿ ತಾನು ನೆಲೆ ನಿಲ್ಲೋದನ್ನು ಮೋಕ್ಷ ಆಗುತ್ತೆ. ಇತ್ಯತೋಪಿ ವಿದ್ಯಾಕರ್ಮಣೋ ವಿರೋಧ. ಈ ಕಾರಣದಿಂದ ನೋಡಿ, ವಿದ್ಯೆ ಮೋಕ್ಷ ತಂದುಕೊಡುತ್ತೆ, ಕರ್ಮ ಸಂಸಾರ ತಂದುಕೊಡುತ್ತೆ. ವಿದ್ಯೆಯಿಂದ ಬೆಳಕು ಹೋಗ್ತಿಲ್ಲ, ಕರ್ಮದಿಂದ ಕತ್ತಲೆಗೆ ಹೋಗ್ತಿಲ್ಲ. ಹಾಗೆ ಎರಡು ಒಂದೇ ಆಗುತ್ತೆ. ಕತ್ತಲೆ ಬೆಳಕು ಒಂದೇನಾ? ಸಂಸಾರ ಮೋಕ್ಷ ಒಂದೇನಾ? ಅದು ವಿದ್ಯೆಗೆ ಹೇತು ವಿಚಾರ, ವಿದ್ಯೆಯ ಸ್ವರೂಪ ಇದೆಲ್ಲವೂ ಆತ್ಮನೇ ಅಂತ. ವಿದ್ಯೆಯ ಫಲ ಮೋಕ್ಷ. ಕರ್ಮಕ್ಕೆ ಹೇತು ಕಾಮ ಅವಿದ್ಯೆ, ಕರ್ಮದ ಸ್ವರೂಪ ಕ್ರಿಯಾಕಾರಗಳು ಸತ್ಯ ಅನ್ಕೊಳ್ಳೋದು, ಕರ್ಮದ ಫಲ ಸಂಸಾರ. ಹೀಗೆ ಹೇತು ಸ್ವರೂಪ ಕಾರ್ಯಗಳು ಭಿನ್ನವಾಗಿರ್ಬೇಕಾದ್ರೆ ಎರಡು ಹೇಗೆ ಒಂದಾಗುತ್ತೆ? ಹೇತು ಸ್ವರೂಪ ಕಾರ್ಯ ಮೂರಕ್ಕೂ ಬೇರೆ ಬೇರೆ. ವಿದ್ಯೆಗೆ ಹೇತು ಏನೋ ವಿಚಾರ ವಿವೇಕ, ವಿದ್ಯೆಯ ಸ್ವರೂಪ ಏನೋ ಇದೆಲ್ಲವೂ ಆತ್ಮನೇ ಗೊತ್ತಾಗೋದು. ವಿದ್ಯಾ ಫಲ ಏನೋ ಮೋಕ್ಷ ಅಮೃತತ್ವ. ಈ ಕರ್ಮಕ್ಕೆ ಹೇತು ಏನೋ ಅವಿದ್ಯಾ ಕಾಮ, ಕರ್ಮ ಸ್ವರೂಪ ಏನೋ ಕ್ರಿಯಾಕಾರಕ ಫಲಗಳು ಸತ್ಯ ಅನ್ಕೊಳ್ಳೋದು, ಕರ್ಮದ ಫಲ ಸಂಸಾರ. ಹೇತು ಸ್ವರೂಪ ಕಾರ್ಯಾಡಿ ಇದು ಬಂತು ಎಲ್ಲೇ. ಹೆಸರು ಜ್ಞಾಪಕ ಆಗಿಲ್ಲ. ಧನ್ಯೋಸ್ಮಿ ಕೃತಕೃತ್ಯ ಹೆಸರು ಮಾಡ್ತಿಲ್ಲ. ಪ್ರಕಾಶ ತಮಸೋರಿವಾ ವಿರೋಧೀನಿ ಯತೋ ನ ಸಾಂಗತ್ಯಂ ಜ್ಞಾನ ಕರ್ಮಣೋ ಅಲ್ಲನಾ. ವಿರೋಧೀನಿ ತಥೋ ನಾಸ್ತಿ ಸಾಂಗತ್ಯಂ ಜ್ಞಾನ ಕರ್ಮಣೋ. ಆದಿಂದ ಆಗುತ್ತಲ್ಲ, ನೀವು ಹೇಳಿದಾಗ ಏನೋ ಚೂರು ಜ್ಞಾಪಕ ಆಗತ್ತೆ ಕಣ್ರಿ. ಇದೇ ಅನ್ಸುತ್ತೆ ಅಲ್ವನಾ. ಕುಮಾರನ ಬುದ್ಧಿ ಇರ್ಬೇಕಾಗಿತ್ತು. ಪ್ರಪಂಚ ಅಲ್ಲಾಡ್ಸ್ಬಿಡ್ತಿದ್ದೆ. ಎಂತ ಮೆಮೊರಿ ಶಕ್ತಿ ಇದೆ. ಅವ್ನು ವೇದವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ ಇಡೀ ಪೂರ್ತಿ. ಎಲ್ಲಿ ಕೇಳಿ ತಿಪ್ಪಲಾಗ ಹೊಡೆದ ತಪ್ಪಲ್ಲ ಇನ್ನು ಹಾಗೆ ಹೋಯ್ತು. ಬೆಳಗ್ಗೆ ಸಂಜೆಗೂ ಬರೀ ವೇದನೆ ಹೇಳ್ತಾ ಇದ್ದಾನೆ. ಗುರು ಪ್ರಶ್ನೆ ಮಾಡ್ತೀನಿ ಇನ್ಮೇಲೆ ಹಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ. ಅದು ನಂಗೆ ಮುಂದೆ ನಿಂತ್ಕೊಳ್ತಾನಲ್ಲ, ಗುರುಳೆ ನಿಮ್ಮನ್ನು ನೋಡ್ಬಿಲ್ಲ ಮರ್ತೋಗ್ಬಿಡುತ್ತೆ. ಗುರುಳೆ ನಿಮ್ಮನ್ನು ನೋಡಿ ಏನೋ ಮಾಡ್ಬಿಡ್ತೀರ ನೀವು, ನನ್ನೆಲ್ಲ ಎಳ್ಕೊಂಡ್ಬಿಡ್ತಿದ್ದೀರಾ ನೀವು ಅಂತಾನೆ. ಎಲ್ಲ ಮರ್ತೋಗ್ಬಿಡುತ್ತೆ ನನಗೆ ನಿಮ್ಮನ್ನು ನೋಡಿ ಕೂಡಲೇ. ಯಾಕೋ ನಾನು ಏನ್ ಮಾಡ್ಸಿರೋಪ್ಪ ನಿಮ್ಮ ಎಲ್ಲ ಈಗ ಗಟ್ಟಿ ಮಾಡ್ಕೊಂಡು ಬಂದಿರ್ತೀನಿ, ನೀವು ಪ್ರಶ್ನೆ ಮಾಡ್ಬಿಡೇನೆ, ನಿಮ್ ಮುಖ ನೋಡ್ತೀನಲ್ಲ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಮನಸ್ಸು ಎಲ್ಲ ಇದಾಗ್ಬಿಡುತ್ತೆ ಅಂತಾರೆ ಪಾಪ. ಇತ್ಯತೋಪಿ ನೀವು ವಿದ್ಯಾ ವಿರೋಧ ವಿರೋಧಾದೇವಚ ವಿದ್ಯಾ ಮೋಕ್ಷಂ ಪ್ರತೀನ ಕರ್ಮಾಣ್ಯಪೇಕ್ಷತೆ. ಯಾವಾಗ ವಿರೋಧ ಅಂತ ಆಯಿತೋ, ವಿರೋಧವಾದದ್ರಿಂದಲೇ ವಿದ್ಯೆಯು ಮೋಕ್ಷಕ್ಕಾಗಿ ಕರ್ಮವನ್ನು ಅಪೇಕ್ಷೆ ಪಡಲ್ಲ. ಅದು ಬೇಕಿಲ್ಲ, ವಿರೋಧ ಬಿಟ್ಟು ಕರ್ಮಾಣಿ ಬುದ್ಧ ಕರ್ಮಾಣಿ ಆ ಜ್ಞಾತ್ವ ಕರ್ಮಾಣಿ ವಿಸೃಜೇತ್. ಸ್ವಾತ್ಮಲಾಭೇತು ಪೂರ್ವೋಪಚಿತ ದುರಿತ ಪ್ರತಿಬಂಧ ಅಪನಯನ ದ್ವಾರೇಣ ವಿದ್ಯಾ ಹೇತುತ್ವ ಪ್ರತಿಬದ್ಧಂತೆ ಕರ್ಮಾಣಿ ನಿತ್ಯಾನಿ. ಇಷ್ಟು ವಿಷಯ ಹೇಳಿದಾಯ್ತು. ಆತ್ಮಲಾಭವಾಯ್ತೋ, ಸ್ವರೂಪ ಲಾಭವಾಯ್ತೋ, ಅವಾಗ ಹಿಂದಿನ ಜನ್ಮದಲ್ಲಿ ಕೂಡ ಹಾಕಿದ್ದಾಗಿರುವ ಪ್ರತಿಬಂಧ, ದುರಿತವೆಂಬ ಪ್ರತಿಬಂಧ, ಪಾಪವೆಂಬ ಅಡ್ಡಿ, ಅದು ಅಪನಯನ ಕಳೆದು ಹೋಗುವುದರ ಮೂಲಕ ವಿದ್ಯೆಗೆ ಕಾರಣವಾಗುವಿಕೆಯನ್ನು ಪಡ್ಕೊಳ್ಳುತ್ತೆ. ಯಾವುದು? ಕರ್ಮಗಳು, ಅಗ್ನಿಹೋತ್ರಾದಿ ಕರ್ಮಗಳು ವಿದ್ಯೋತ್ಪತ್ತಿಗೆ ಅಡ್ಡಿಯನ್ನು ಉಂಟು ಮಾಡುತ್ತಿರುವ ಪಾಪಕರ್ಮಗಳನ್ನ ಕ್ಷಯಿಸುವುದರ ಮೂಲಕವಾಗಿ ಚಿತ್ತಶುದ್ಧಿಯನ್ನು ತಂದುಕೊಡುತ್ತಾ ಪ್ರತ್ಯಕ್ ಪ್ರವಣತಾ ಸೂನವು ಅಂತ ಹೇಳಿದ್ದಾರೆ. ಪ್ರತ್ಯಕ್ ಪ್ರವಣ ಅನ್ನುವಂಥ ಮಗನಲ್ಲಿ ತಾನು ಕೃತ ಸಂಪತ್ತಿಯನ್ನು ಮಾಡಿಬಿಟ್ಟು ತಾನು ಕೃತಾರ್ಥ ನಷ್ಟಮಾಯಾಂತಿ ಪ್ರಾವೃಢಂತೆ ಘನ ಇವ. ನಾನು ಕೃತಾರ್ಥನಾದೆ, ನನ್ನ ಕೆಲಸ ಏನೋ ಪ್ರತ್ಯಕ್ ಪ್ರವಣತೆ ಉಂಟು ಮಾಡೋದು. ಈ ಪ್ರತ್ಯಕ್ ಪ್ರವಣತೆ ಆಯ್ತು, ನಾನು ಬರ್ತೀನಿ ಅಂತ ಹೇಳಿ ಯಜ್ಞಾಂತದ ಕರ್ಮ ಕೈ ಬಿಟ್ಬಿಡುತ್ತೆ, ಅಂತರ್ಮುಖನ ಹೋಗ್ಬಿಡ್ತಾನೆ.
ಆಮೇಲೆ ಶಮ ಕಾರಣ ಮುಚ್ಚಿದಲ್ಲಿ ಶಮ ಸಂಧಾನ ಹಿಡ್ಕೊಂಡು ತತ್ವಚಿಂತೆ ಮಾಡ್ತಾ 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 ಒಳಗೆ ಹೋಗ್ಬಿಟ್ಟು ತತ್ವಜ್ಞಾನ. ಹಾಗಾಗಿ ಕರ್ಮಗಳು ಪರಂಪರೆಯಿಂದ ವಿದ್ಯೆಗೆ ಹೇತುತ್ವವನ್ನು ಕಾರಣವಾಗುವಿಕೆಯನ್ನ ಪಡ್ಕೊಳ್ಳುತ್ತೆ. ಇತ್ಯತ ಏವ ಅಸ್ಮಿನ್ ಪ್ರಕರಣೆ ಉಪನ್ಯಸ್ತಾನಿ ಕರ್ಮಾಣಿ ಇತ್ಯವೋಚಾಮ. ಈ ಕಾರಣದಿಂದಲೇ ಈ ವಿದ್ಯಾ ಪ್ರಕರಣದಲ್ಲಿ ಅರ್ಥಂಚ ಸ್ವಾಧ್ಯಾಯ ಪ್ರವಚದೇತ ಸತ್ಯಂಚ ಸ್ವಾಧ್ಯಾಯ ಪ್ರವಚದೇತ ಪಶ್ಚಾತ್ ಈ ಕರ್ಮಗಳನ್ನ ಈ ಕಾರಣದಿಂದಲೇ ಈ ಜ್ಞಾನ ಪ್ರಕರಣ ಹೇಳಿದೀವಿ. ಆತ್ಮಜ್ಞಾನಕ್ಕೂ ಉಪಯೋಗವಾಗುತ್ತೆ ಕರ್ಮಗಳು, ಚಿತ್ತಶುದ್ಧಿ ಉಂಟು ಮಾಡುತ್ತೆ. ಆಶ್ಚರ್ಯ ಆಗುತ್ತೆ, ನಾವು ಮಾಡೋ ಅಗ್ನಿಹೋತ್ರ ಕರ್ಮಕ್ಕೂ ಇಲ್ಲಿ ಮನಸ್ಸು ಶುದ್ಧಿ ಆಗೋದಕ್ಕೂ ಏನ್ ಸಂಬಂಧ ಅಂತ. ಅಲ್ಲಿ ಏನಿದೆ ಗೊತ್ತಾ, ಆ ಕರ್ಮದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಭಿಮಾನ ಬಿಡಿಸೋ ವಾಕ್ಯ ಇದೆ ಅಲ್ಲಿ. ಪ್ರತಿಯೊಂದಲ್ಲೂ ನಾನು ಇದನ್ನ ಸೂರ್ಯನ ಕಣ್ಣಿನ ನೋಡ್ತಾ ಇದ್ದೀನಿ, ಅಶ್ವಿ ದೇವತೆ ಕೈ ತಗೊಳ್ತಾ ಇದ್ದೀನಿ, ಪುರುಷ ದೇವತೆ ತೋಳು ತಗೊಳ್ತಾ ಇದ್ದೀನಿ, ಅದು ಸಹಿತ ಪ್ರೇರಣೆ ಮಾಡ್ತಾ ಇದ್ದೀನಿ. ಆ ಕರ್ಮದಲ್ಲಿ ದೇವತಾ ಭಾವ ಅಂಟಿಸ್ಬಿಟ್ಟಿದ್ದಾರೆ. ಹೆಜ್ಜೆಜ್ಜೆಗೂ ಆ ದೇವತಾತ್ಮ ಭಾವ ಅಂಟಿಸೋ ಒಂದು ನಾನಲ್ಲ ಅಂತ ಮಾಡ್ತಾ ಇದ್ದಾರೆ. ನಾನು ತಗೊಳ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ. ಎಲ್ಲರೂ ಸೂರ್ಯಸ್ವತ್ವ ಚಕ್ಷುಷಾ ಪ್ರತೀಕ್ಷೆ ನಿಜವೇತ್ವ ಸಾಧವೇತ್ವ ಸುಕ್ಷಿತ್ವ ಅಭೂತ್. ಸತ್ಯಕ್ಕಾಗಿ ನನ್ನ ಬರ್ಮಾಡ ಪಡ್ಕೊಳಕ್ಕಾಗಿ ನಿನ್ನ ತಗೊಳ್ತಾ ಇದ್ದೀನಿ, ನಿನ್ನ ಅಲ್ಲಿ ಹೋಗ್ಬೇಕು ನಾನು, ನನ್ನ ಅದು ಮಾರ್ಗ ಅಂತ ಹೇಳಿ ಕರ್ಮದಲ್ಲಿ ತೋರಿಸ್ತದೆ. ಅಲ್ಲ ಗೊತ್ತು, ಸಂಸ್ಕೃತ ಕಲಿಬೇಕಮ್ಮ, ಸಂಸ್ಕೃತ ಕಲಿಬೇಕು. ಗುರುಕುಲ ಅಧ್ಯಾಪನ ಹಾಗಿರ್ಬೇಕು, ಅದು ಅರ್ಥ ಮಾಡು. ಹೆಜ್ಜೆಜ್ಜೆಗೂ ಹೇಗೆ ದೇವಸ್ಥಿತ್ವ ಬಸವೇ ವಿಷ್ಣುರ್ ಬಾಹುಭ್ಯಾಂ ಪುಷ್ಟೋಸ್ತಾಭ್ಯಾಂ ಗೃಹಾಮಿ ಹಂಗೆ ಶ್ಲೋಕ ಬಂತ. ಏನ್ ತಗೋಬೇಕಾದ್ರು ದೇವತಾ ಪ್ರೇರಣೆ ದೇವತೆಯಿಂದ ಮಾಡೋದು. ಪ್ರತಿ ಹೆಜ್ಜೆಜ್ಜೆಗೂ ಕೂಡ ಅವನದೇ ಇದು, ಅವನೇ ಮಾಡಿಸೋದು, ಅವನೇ ನಡೆಸ್ತಾರೆ. ಅಹಂಭಾವನ ಪೂರ್ತಿ ಮಟ್ಟ ಮಾಡ್ಬಿಡ್ತಾರೆ. ಅದು ಇವನಿಗೂ ಗೊತ್ತಾಗೋದನ್ನ ಅಹಂಕಾರ ಹೋಗಿ ಆಮೇಲೆ ನಾನಿಲ್ಲ ಅಂದ್ಮೇಲೆ ಇದರಲ್ಲಿ ಏನು ಆಗದೆ, ನನ್ನದಲ್ಲ ನಾನಿಲ್ಲ ಅಂದ್ಮೇಲೆ ಇದರ ಪರಮಾರ್ಥ ಏನು, ಯಾವುದು ಇದು ಸತ್ಯ ಇರ್ಬೇಕಲ್ಲ, ಹಾಗೆ ಶುರು ಆಗ್ಬಿಡುತ್ತೆ. ಅದಾയത് ತದ್ವಾಚೋ ಅನಾಪ್ತಂ ತನ್ಮನುಷ್ಯ ಉಪಜೀವಂತಿ. ಶ್ರುತಿ ಹೇಗೆ ಒಂದು ಇದೇ ತತ್ವ, ಅದು ಆತಗೂ ಮನಸ್ಸಿಗೂ ಸಿಗಲ್ಲ, ಅದನ್ನ ಆಶ್ರಯಿಸ್ಕೊಂಡು ಇವೆಲ್ಲ ಬದುಕೊಂಡಿದ್ದಾರೆ ಅಂತ ಕರ್ಮಕಾಂಡ ಹೇಳ್ತಾ ಇದೆ. ತನ್ಮನುಷ್ಯ ಉಪಜೀವಂತಿ, ಮನುಷ್ಯರು ಬದುಕೊಂಡಿದಾರಲ್ಲ ಯಾವುದರಿಂದ ಗೊತ್ತನೋ, ಯದ್ವಾಚೋ ಅನಾಪ್ತಂ, ವಾಕ್ಯಗೂ ಸಿಗದೆ ಮನಸ್ಸಿಗೂ ಸಿಗದೆ ಇರುವ ಒಂದಿದೆ, ಅದು ಒಳಗಿದೆ, ಅದು ಇದನ್ನು ಪ್ರೇಮ ಮಾಡಿಸ್ತಾ ಇದೆ. ಅದರದ್ದೇ ಅವನನ್ನು ಪಡೆಯಕ್ಕೆ ಇರೋದು ಈ ಕರ್ಮ, ಅವನಿಗಾಗಿ ಹೋಗ್ತಾ ಇರೋದು. ಅದೇ ಪಾಷಾಣ್ ಗಂಧರ್ವೋ ಅಮೃತವಾಗಿರ್ತಕ್ಕಂಥ ಪರಮಾತ್ಮನಿಗೋಸ್ಕರವಾಗಿ ಬಂದ ಕರ್ಮ ಅಂದ್ರೆ ಪ್ರಾಯೋಗಿಕ ಕರ್ಮ ಅದನ್ನ ಹಾಕ್ತಾ ಹೋಗ್ತಾ ಇದ್ದಾರೆ. ಹೆಜ್ಜೆಗೂ ಭಗವಂತನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈಗ ಆ ಕರ್ಮದಲ್ಲಿ, ಅದಕ್ಕೆ ಭಾಷ್ಯಕಾರರು ಅಗ್ನಿಹೋತ್ರಾದಿ ಕರ್ಮ ಭಾರಿ ವೀರ್ಯವತ್ತರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೇದೋಕ್ತವಾದ ಕರ್ಮ ಹೆಜ್ಜೆಜ್ಜೆಗೂ ಅದ್ರಲ್ಲಿ ಅಹಂಕಾರ ಮೆಟ್ಟುವ ಕರ್ಮ, ಪ್ರತಿ ಹಂತಕ್ಕೂ ಭಗವಂತನ ಶೋಷಣೆ ಮಾಡೋದಿದ್ರು. ಒಂದು ವರ್ಷ ಅಗ್ನಿಹೋತ್ರ ಮಾಡಿಯಮ್ಮ, ನಾವು ಗೆದ್ಬಿಡ್ತೀರ, ಒಂದೇ ವರ್ಷ ಸಾಕು ಹೇಳಿ, ನಾವು ಹೇಳ್ಬೇಕಾದ್ರೆ ಸೋಮಶೇಖರ ನಾನು ಒಪ್ಪಿಸ್ತೀನಿ. ಹಾ ಈಸಿಯಾಗಿ ಮಾಡ್ಬೋದು, ಒಂದು ವರ್ಷ ಅಗ್ನಿಹೋತ್ರ ಮಾಡ್ಬಿಟ್ರೆ, ಅದ್ರ ಜಾಗನೂ ಇದೆ, ಏನು ತೊಂದರೆ ಇಲ್ಲ. ಆ ಅಗ್ನಿಹೋತ್ರ ಮಾಡ್ಬಿಟ್ರೆ, ಅದನ್ನ ಪೂರ್ಣ ಭಗವದರ್ಪಣೆಯಿಂದ ಮಾಡ್ಬಿಟ್ರೆ ಏನು ಒಂದು ವರ್ಷಕ್ಕೆ ಅಪ್ಪಟ ಬಂಗಾರ ಆಗ್ಬಿಡ್ತಾರೆ. ತಿಳ್ಕೊಳ್ಳೋ ಅಸಲು ಏನೂ ಮಾಡ್ತಾರೆ. ಅಸ್ಮಿನ್ ಪ್ರಕರಣ, ಈ ಪ್ರಕರಣದಲ್ಲಿ ಅದಕ್ಕೋಸ್ಕರವಾಗಿ ಕರ್ಮಗಳನ್ನು ಹೇಳಿರುತ್ತದೆ. ಏವಂಚ ಅವಿರೋಧ ಕರ್ಮವಿಧಿ ಶ್ರುತೀನೋ, ಈ ರೀತಿ ಆದಾಗ ಕರ್ಮವಿಧಿ ಶ್ರುತಿಗೂ ವಿರೋಧವಿಲ್ಲ. ನಮ್ಮ ಜ್ಞಾನಕಾಂಡಕ್ಕೂ ಕರ್ಮಕಾಂಡಕ್ಕೂ ವಿರೋಧವೇನಿಲ್ಲ. ಸ್ಟೆಪ್ ಮೆಟ್ಲು, ಕರ್ಮಕಾಂಡ ಹತ್ಕೊಂಡು ಉಪಾಸನಾ ಕಾಂಡಕ್ಕೆ ಬಂದು ಆಮೇಲೆ ಜ್ಞಾನಕಾಂಡಕ್ಕೆ ಬರೋದು. ಅಥ ಕೇವಲಾಯಾಹ ವಿದ್ಯಾಯಾಹ ಪರಂ ಶ್ರೇಯಃ ಸಿದ್ಧಂ. ಪರಂ ಶ್ರೇಯ ಮಾತ್ರ ಮೋಕ್ಷವೆಂಬುದಾದ ಕೇವಲವಾದ ವಿದ್ಯೆ ಅಂದ್ರೆ ಕರ್ಮೋಪಾಸನೆಗಳ ಹಂಗಿಲ್ಲದ ವಿದ್ಯೆ ಅಂತ ಅರ್ಥ. ಕೇವಲ, ಆ ಕೇವಲ ಶಬ್ದ ಏನ್ ಹೇಳುತ್ತೆ ಅಂದ್ರೆ, ಕೇವಲ ವಿದ್ಯೆ ಅಂದ್ರೆ ವಸ್ತುತಂತ್ರ ಜ್ಞಾನ, ಆತ್ಮಜ್ಞಾನ. ಅಲ್ಲಿ ಉಪಾಸನೆಗೂ ವಿದ್ಯೆ ಅಂತಾರೆ. ಆ ಉಪಾಸನೆಯನ್ನು ವಿದ್ಯೆ ಕರ್ತೃತಂತ್ರವಾದ ಭಾವನೆ, ಅದು ಚಿತ್ತೈಕಾಗ್ರತೆ ತಂದುಕೊಡುತ್ತೆ, ಅಂತರ್ಮುಖತೆ ತಂದುಕೊಡುತ್ತೆ. ಆದ್ರೆ ಆತ್ಮಜ್ಞಾನ ಇದೆಯಲ್ಲ, ಕರ್ಮೋಪಾಸನೆಗಳ ಹಂಗಿಲ್ಲದ ಪರಮಾರ್ಥ ತತ್ವ ಹೇಗಿದೆಯೋ ಹಾಗೆ ಕಂಡುಕೊಳ್ಳೋದು ಅನ್ನೋ ರೂಪವಾದಂತಹ ವಿದ್ಯೆ. ಅದರಿಂದಲೇ ಪರಮಶ್ರೇಯ ಮೋಕ್ಷ ಅದರಿಂದಲೇ ಆಗುವುದು ಅನ್ನೋದು ಸಿದ್ಧವಾಯಿತು. ಐದು ಹೌದು, ಅದು ಇದರಲ್ಲಿ ಹೌದು. ಕೇವಲ ಕರ್ಮದಿಂದಲ, ಕರ್ಮೋಪಾಸನೆಯಿಂದಲ ಕರ್ಮ,
ಜ್ಞಾನಪ್ರಧಾನಮ ಅಂತ ಹೇಳಿದ್ರು. ಏವಂತರಿ ಆಶ್ರಮ ಅಂತ ಅನ್ಬತ್ತಿ ಆಯ್ತು ಟೈಮು.